ಮೊದಲನೆಯ ಪ್ರಶ್ನೆ, ಚರ್ಮದ ಮೂಲಕ ಉಸಿರಾಡುವಂತಹ ಏಕೈಕ ಜೀವಿ ಯಾವುದು? ಎ ಮೀನು, ಬಿ ಕಪ್ಪೆ, ಸಿ ಹಾವು, ಡಿ ಚೇಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪೆ. ಎರಡನೆಯ ಪ್ರಶ್ನೆ, ಕಾಂಗ್ರೆಸ್ ಸ್ಥಾಪನೆಯಾಗಿದ್ದು ಯಾವ ವರ್ಷದಲ್ಲಿ? ಎ 1885, ಬಿ 1987, ಸಿ 1875, ಡಿ 1948. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1885. ಮೂರನೆಯ ಪ್ರಶ್ನೆ, ಭಾರತದ ಮೊದಲ ಪ್ರಜೆ ಯಾರು? ಎ ಮುಖ್ಯಮಂತ್ರಿ, ಬಿ ಪ್ರಧಾನಮಂತ್ರಿಗಳು, ಸಿ ರಾಷ್ಟ್ರಪತಿಗಳು, ಡಿ ಗೃಹ ಮಂತ್ರಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿಗಳು. ನಾಲ್ಕನೆಯ ಪ್ರಶ್ನೆ, ಮಂಕುತಿಮ್ಮನ ಕಗ್ಗ ಎಂಬ ಕೃತಿಯನ್ನ ಬರೆದವರು ಯಾರು? ಎ ಶ್ರೀಕಂಠಯ್ಯ, ಬಿ ಕುವೆಂಪು, ಸಿ ಶಿವರುದ್ರಪ್ಪ, ಡಿ ದ.ರಾ ಬೇಂದ್ರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು. ಐದನೆಯ ಪ್ರಶ್ನೆ, ದ.ರಾ ಬೇಂದ್ರೆಯವರ ಕಾವ್ಯನಾಮ ಯಾವುದು? ಎ ಅಂಬಿಕಾತನಯ ದತ್ತ, ಬಿ ಡಿ.ವಿ.ಜಿ, ಸಿ ಶ್ರೀನಿವಾಸ, ಡಿ ವಿನಾಯಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂಬಿಕಾತನಯ ದತ್ತ. ಆರನೆಯ ಪ್ರಶ್ನೆ, ಇಂದ್ರನ ವಾಹನ ಯಾವುದು? ಎ ಆನೆ, ಬಿ ಸಿಂಹ, ಸಿ ಹದ್ದು, ಡಿ ಹುಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆನೆ. ಏಳನೆಯ ಪ್ರಶ್ನೆ, ಹಿಮಾಚಲ ಪ್ರದೇಶದ ರಾಜ್ಯ ಪ್ರಾಣಿ ಯಾವುದು? ಎ ಹಿಮಚಿರತೆ, ಬಿ ಹಿಮಕರಡಿ, ಸಿ ಹಸು, ಡಿ ಹುಲಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಿಮಚಿರತೆ. ಎಂಟನೆಯ ಪ್ರಶ್ನೆ, ತಂಬಾಕನ್ನ ಭಾರತಕ್ಕೆ ತಂದವರು ಯಾರು? ಎ ಫ್ರೆಂಚರು, ಬಿ ಬ್ರಿಟಿಷರು, ಸಿ ಪೋರ್ಚುಗೀಸರು, ಡಿ ಅರಬ್ಬರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೋರ್ಚುಗೀಸರು. ಒಂಬತ್ತನೆಯ ಪ್ರಶ್ನೆ, ಗೋಲ್ ಗುಂಬಾಜ್ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ವಿಜಯಪುರ, ಬಿ ಕೋಲಾರ, ಸಿ ಬಳ್ಳಾರಿ, ಡಿ ಹಾಸನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಜಯಪುರ ಜಿಲ್ಲೆ. ಹತ್ತನೆಯ ಪ್ರಶ್ನೆ, ಯಾವ ದೇಶದ ಜನರು ಹೆಚ್ಚು ಪಿಜ್ಜಾವನ್ನ ಸೇವನೆ ಮಾಡುತ್ತಾರೆ? ಎ ಚೈನಾ, ಬಿ ಭಾರತ, ಸಿ ಅಮೆರಿಕ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದವರು. 11ನೆಯ ಪ್ರಶ್ನೆ, ಕಡಿಮೆ ವಿದ್ಯಾವಂತರನ್ನ ಹೊಂದಿರುವಂತಹ ಏಕೈಕ ರಾಜ್ಯ ಯಾವುದು? ಎ ಕೇರಳ, ಬಿ ಬಿಹಾರ, ಸಿ ಬಿಹಾರ್, ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಹಾರದಲ್ಲಿ. 12ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಲ್ಲಿ ಹೆಚ್ಚು ಪೋಷಕಾಂಶಗಳು ಕಂಡುಬರುತ್ತವೆ? ಎ ಎಮ್ಮೆ, ಬಿ ಕುರಿಯ ಹಾಲಿನಲ್ಲಿ, ಸಿ ಒಂಟೆಯ ಹಾಲಿನಲ್ಲಿ, ಡಿ ಹಸುವಿನ ಹಾಲಿನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುರಿಯ ಹಾಲಿನಲ್ಲಿ.
13ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚು ಹೂಗಳನ್ನು ಬೆಳೆಯುತ್ತಾರೆ? ಎ ಚೈನಾದಲ್ಲಿ, ಬಿ ನ್ಯೂಜಿಲೆಂಡ್, ಸಿ ಅಮೆರಿಕ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಜಿಲೆಂಡ್. 14ನೆಯ ಪ್ರಶ್ನೆ, ಬಿಳಿ ಚಿನ್ನ ಎಂದು ಯಾವುದನ್ನ ಕರೆಯುತ್ತಾರೆ? ಎ ಹತ್ತಿ, ಬಿ ಮೊಟ್ಟೆ, ಸಿ ಹಾಲು, ಡಿ ಕಬ್ಬು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತಿಯನ್ನ ಕರೆಯುತ್ತಾರೆ. 15ನೆಯ ಪ್ರಶ್ನೆ, ದೇಹದಲ್ಲಿ ತೂಕ ಹೆಚ್ಚಾಗಲು ಯಾವುದು ತುಂಬಾ ಉತ್ತಮ? ಎ ಬಾಳೆಹಣ್ಣು, ಬಿ ಆರೆಂಜ್, ಸಿ ಆಪಲ್, ಡಿ ಹಲಸಿನ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಇನ್ನು 16ನೆಯ ಪ್ರಶ್ನೆ, ದೀಪ ಹಚ್ಚಿದಾಗ ಈ ರೀತಿ ಹೂವು ಕಂಡರೆ ಏನು ಅರ್ಥ? ಎ ತುಂಬಾ ಒಳ್ಳೆಯದ್ದು, ಬಿ ಅಂದುಕೊಂಡಿದ್ದು ಆಗುತ್ತದೆ, ಸಿ ದೇವರ ಆಶೀರ್ವಾದ ಸಿಕ್ಕಿತೆಂದು, ಡಿ ಕೆಟ್ಟ ಶಕುನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತುಂಬಾ ಒಳ್ಳೆಯದ್ದು, ಆಪ್ಷನ್ ಬಿ ಅಂದುಕೊಂಡಿದ್ದು ಆಗುತ್ತೆ, ಆಪ್ಷನ್ ಸಿ ದೇವರ ಆಶೀರ್ವಾದ. ಹೌದು ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ